UHID ಹಂಗಂದ್ರೆ ಏನಪ್ಪ ಅಂದ್ರೆ ಯೂನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್. ಏನಪ್ಪ ಇದು ಅಂದ್ರೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ಸರ್ವೆ ಮಾಡ್ತಾರೆ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾರೆ. ಏನಪ್ಪ ಅಂದ್ರೆ ಒಂದು ಇಡೀ ಕುಟುಂಬದ ವಾರ್ಷಿಕ ಆದಾಯನ ಸರ್ಕಾರ ತಿಳ್ಕೊಳ್ಳುತ್ತೆ. ಅದ್ರ ಜೊತೆ ಸ್ಕೂಲ್ಗೆ ಹೋಗ್ತಾ ಇದ್ದಾರಾ ಇಲ್ವಾ, ಎಷ್ಟು ದುಡಿತಾ ಇದ್ದಾರೆ, ಏನು ಕಾಯಿಲೆ ಇದೆ, ಎಲ್ಲ ಸರ್ಕಾರ ಡಾಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ನಮಸ್ಕಾರ ಸ್ನೇಹಿತರೆ, ಸದ್ಯಕ್ಕೆ ನೋಡಿ ರಾಜ್ಯದ ಎಲ್ಲ ಮನೆಗಳಿಗೂ ಅಂದ್ರೆ ಮನೆಗಳ ಬಾಗಿಲುಗಳಿಗೆ UHID ಸ್ಟಿಕ್ಕರ್ನ ಅಂಟಿಸೋಕ್ಕೆ ಶುರು ಮಾಡಿದ್ದಾರೆ. ನಿಮಗೆ 22ನೇ ತಾರೀಕಿಂದ 7ನೇ ತಾರೀಕುವರೆಗೂ ಸಮೀಕ್ಷೆ ನಡೆಸ್ತಾರೆ. ಏನು ಸಮೀಕ್ಷೆ, ಏನಿದು UHID, ಯಾಕೆ ಅಂಟಿಸ್ತಾ ಇದ್ದಾರೆ, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಏನು ಲಾಭ ಸಿಗುತ್ತೆ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಈ ಸ್ಟಿಕ್ಕರ್ನ ನಿಮಗೆ ಯಾರು ಕರೆಂಟ್ ಬಿಲ್ ಕೊಡ್ತಾರಲ್ಲ KEB ಇಂದ ಬಂದು ಅವ್ರುಗಳು ಮಾತ್ರ ಅಂಟಿಸೋಕ್ಕೆ ಶುರು ಮಾಡಿದ್ದಾರೆ, ಹಾಗೂ ಎಲ್ಲ ಮನೆಗಳಿಗೂ ಅಂಟಿಸ್ತಾ ಇದ್ದಾರೆ. ಇನ್ನು ಯಾರ್ಯಾರ ಮನೆಗೆ ಅಂಟಿಸಿಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾವ ಮನೆ ಇದೆ ಯಾವುದನ್ನು ಬಿಡಲ್ಲ, ಎಲ್ಲ ಮನೆಗಳಿಗೂ ಅಂಟಿಸಿರ್ತಾರೆ ಈ ಸ್ಟಿಕ್ಕರ್ನ. ಸ್ನೇಹಿತರೆ, ನೀವೇನಾದರೂ ಗೃಹಲಕ್ಷ್ಮಿ ತಗೋತಾ ಇದ್ದೀರಾ? ಹಾಗಾದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ, ಪ್ಯಾನ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ? ಖಂಡಿತವಾಗ್ಲೂ ಸರ್ಕಾರದ ಯಾವುದಾದ್ರೂ ಒಂದು ಯೋಜನೆ ನೀವು ತಗೋತಾ ಇರ್ತೀರಾ, ಖಂಡಿತವಾಗ್ಲೂ ಇದು ನಿಮಗೆ ಎಲ್ಪ್ ಆಗುತ್ತೆ. ಏನಕ್ಕೆ ಎಲ್ಪ್ ಆಗುತ್ತೆ ಅಂದರೆ ಸ್ನೇಹಿತರೆ ನೋಡಿ, ಯಾರೆಲ್ಲ BPL ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಬಡತನ ರೇಖೆ ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಮಾತ್ರ BPL ಕಾರ್ಡ್ ಕೊಡೋದು. ನೋಡಿ ಸ್ನೇಹಿತರೆ, ಈ ಸರ್ವೇಲಿ ಯಾರೆಲ್ಲ ಸರ್ಕಾರದ ಏನು ಈ ಫ್ರೀ ಭಾಗ್ಯಗಳು ತಗೋತಾ ಇದ್ದಾರೆ, ಖಂಡಿತ ಕೆಲವ್ರಿಗೆ ಪೆಟ್ಟು ಬಿದ್ದೇ ಬೀಳುತ್ತೆ. ಅದರಲ್ಲೂ ತುಂಬ ಮುಖ್ಯವಾಗಿ ಈ ಯಾರು ಟ್ಯಾಕ್ಸ್ ಕಟ್ತಾ ಇರೋರು BPL ಕಾರ್ಡ್ ಇಟ್ಕೊಂಡಿದ್ದಾರೆ ಅವ್ರಿಗಂತೂ ಖಂಡಿತವಾಗ್ಲೂ ದೊಡ್ಡ ಹೊಡೆತಾನೆ. ಯಾಕಂದರೆ ನೋಡಿ, BPL ಕಾರ್ಡ್ ನಂಬರ್ನೂ ತಗೋತಾರೆ, ಇದ್ರ ಜೊತೆಲಿ ಆಧಾರ್ ಕಾರ್ಡ್ ನಂಬರ್ ತಗೋತಾರೆ, ಪ್ಯಾನ್ ಕಾರ್ಡ್ ನಂಬರ್ನೂ ತಗೋತಾರೆ. ಆಗ ಯಾರು ಅನರ್ಹ ಇರ್ತಾರೆ ಖಂಡಿತವಾಗ್ಲೂ ಅವ್ರು ಸಿಗಾಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ಇನ್ಮುಂದಕ್ಕೆ BPL ಕಾರ್ಡ್ ಬದಲು APL ಕಾರ್ಡ್ ಸಿಗುತ್ತೆ. ಇದ್ರ ಜೊತೆಯಲ್ಲಿ ಸರ್ಕಾರ ಯಾವ ಜಾತಿ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿಯವರಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಆದಾಯ ಎಷ್ಟು, ಅಥವಾ ಅವ್ರಿಗೆ ಏನು ಕಾಯಿಲೆ ಇದೆ, ಎಲ್ಲನೂ ಸರ್ಕಾರದ ಬಳಿ ಡಾಟಾ ಇರಲಿ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಶಿಕ್ಷಕರು ನಿಮ್ಮ ಮನೆ ಹತ್ರ ಬಂದಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಡಾಟಾ ಸರ್ಕಾರಕ್ಕೆ ಹೋಗುತ್ತೆ. ಆದ್ರಿಂದ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸ್ನೇಹಿತರೆ ನೋಡಿ, ಕನ್ಫ್ಯೂಸ್ ಆಗಬೇಡಿ, ಯಾವುದೇ ರೀತಿ ದುಡ್ಡು ಕೊಡಂಗಿಲ್ಲ, ಇದೆಲ್ಲ ಫ್ರೀ ಸ್ಟಿಕ್ಕರ್ ಹಾಕ್ಬಿಟ್ಟು ಹೋಗ್ತಾರೆ. ನೀವು ಒಂದು ವೇಳೆ ಮನೆ ಖಾಲಿ ಮಾಡಿದ್ರು ಈ ಸ್ಟಿಕ್ಕರ್ ನೀವು ಜೊತೆಲಿ ತಗೊಂಡೋಗ್ಬೇಡಿ. ಯಾಕಂದರೆ ನೀವು ಯಾವ ಮನೆಗೆ ಹೋಗ್ತಿರೋ ಖಂಡಿತವಾಗ್ಲೂ ಆ ಎಲೆಕ್ಟ್ರಿಕ್ ಮೀಟರ್ ಇರುತ್ತೆ, ಆ ಮನೆಗೆ ಕೂಡ ಈ ಸ್ಟಿಕ್ಕರ್ ಹಾಕಿರ್ತಾರೆ. ಸ್ನೇಹಿತರೆ ನೋಡಿ, ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಆ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಆ ಫೋನ್ ನಂಬರ್ಗೆ ಯಾರು ಈ ಸರ್ವೆ ಬರ್ತಾರಲ್ಲ ಆವಾಗ OTP ಕಳಿಸ್ತಾರೆ. ಹಾಗಾಗಿ ನೀವು ಆ ಫೋನ್ ನಂಬರ್ನ ಇಟ್ಕೊಂಡಿರಲೇಬೇಕು. ಇನ್ನು ಸರ್ಕಾರದಿಂದ 60 ಪ್ರಶ್ನೆ ರೆಡಿ ಆಗಿದೆ, ಅದು ಇಲ್ಲಿವರೆಗೂ ಎಲ್ಲೂ ಲೀಕ್ ಆಗಿಲ್ಲ, ಅಂದ್ರೆ ಯಾರಿಗೂ ತಿಳಿಸಿಲ್ಲ. ಸರ್ಕಾರದಿಂದ ಯಾವ ಜಾತಿ ಅಂತ ತಿಳ್ಕೊಳ್ಳೋಕೆ ಹಾಗೂ ಆದಾಯ ತಿಳ್ಕೊಳ್ಳೋಕ್ಕೋಸ್ಕರನೇ ಇದನ್ನ ಮಾಡ್ತಾ ಇದ್ದಾರೆ.